ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಪಾಂಡವಪುರ. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರ. ಇಲ್ಲಿನ ಶಾಸಕರು ಕೆ ವೆಂಕಟೇಶ್. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಕೆ ವೆಂಕಟೇಶ್ ಅವರು ಪ್ರಭಾವಿ ರಾಜಕಾರಣಿ. ಆದರೆ ಈ ಪಿರಿಯಾಪಟ್ಟಣ ಕ್ಷೇತ್ರ ನಿಜಕ್ಕೂ ಪ್ರಭಾವವನ್ನು ಬೀರ್ತಿದೆಯಾ? ಇಲ್ಲಿ ಇರುವಂತಹ ಸಮಸ್ಯೆಗಳೇನು? ಈ ಸಮಸ್ಯೆಗಳಿಗೆ ನಿಜಕ್ಕೂ ಶಾಸಕರು ಪರಿಹಾರವನ್ನು ಕಂಡುಕೊಂಡಿದ್ದಾರಾ? ಈ ಕುರಿತು ಕ್ಷೇತ್ರದ ಜನರು ಏನು ಹೇಳ್ತಾರೆ? ಕಳೆದ 2 ವರ್ಷದ ಅವಧಿಯಲ್ಲಿ ಶಾಸಕರು ಏನೆಲ್ಲ ಕಾರ್ಯವೈಖರಿಗಳನ್ನು ಮಾಡಿದ್ದಾರೆ? ಬನ್ನಿ ಜನರನ್ನ ಮಾತಾಡ್ಸ್ಬರೋಣ. ನಾನೀಗ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ್ಪೇರಗೆರೆಯಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಸರ್? ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಸರ್? ಖಂಡಿತ ಆಗಿದೆ ಸರ್, ಆಗಿದೆ. ಈಗ 2.5 ವರ್ಷ ಆಗಿದೆ. ನಮ್ಮ ಮಿನಿಸ್ಟ್ರು ಸಾಹೇಬರು ಇದ್ದಾರಲ್ಲ, ಅವರು ಒಳ್ಳೊಳ್ಳೆ ಕೆಲಸಗಳೆಲ್ಲನೂ ಅಭಿವೃದ್ಧಿಗೆ ಮತ್ತು ಪ್ರತಿಯೊಂದು ಸಮುದಾಯ ಭವನಕ್ಕೆ, ಪ್ರತಿಯೊಂದು ಕುಲಕ್ಕೆ ಎಲ್ಲದಕ್ಕೂ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲ, ಶಾಸಕರ ಬಗ್ಗೆ ಅವರು ಸರ್ ಕಷ್ಟ ಸುಖದಲ್ಲಿ ಬಂದವರು, ಅವರು ಇವಾಗ ಕಷ್ಟ ಸುಖ ಅನ್ನೋದೆಲ್ಲ ಅವ್ರಿಗೆಲ್ಲ ಅರಿವಾಗುತ್ತೆ. ಬಟ್ ಪ್ರತಿಯೊಬ್ಬರು ಕುಲಕ್ಕೂ ಎಲ್ಲ ಸಮಾಜಕ್ಕೂ ಒಗ್ಗಂಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಡೆವಲಪ್ ಆಗ್ತಾ ಉಂಟು, ಇತ್ತೀಚೆಗೆ ಡೆವಲಪ್ಮೆಂಟ್ ಆಗ್ತಾ ಉಂಟು, ಏನು ತೊಂದರೆ ಇಲ್ಲ. ಅವಾಗ ವಿಸಿಟ್ ಕೊಡ್ತಾ ಇರ್ತಾರೆ. ಕಾರ್ಯವೈಖರಿಗಳು ಎಲ್ಲ ನಡೀತಾ ಉಂಟು, ಇತ್ತೀಚೆಗೆ ನಡೀತಾ ಉಂಟು, ಏನು ತೊಂದರೆ ಇಲ್ಲ. ಶಾಸಕರ ಬಗ್ಗೆ ಹೇಳೋದು? ಶಾಸಕರ ಬಗ್ಗೆ ಅದು ಇಬ್ರು ಓಕೆನೆ, ಬಟ್ ಯಾರ ಬಗ್ಗೆ ಅಂತ ಹೇಳ್ತೀವಿ. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರ ಹೇಗಿದೆ ಸರ್? ಅಭಿವೃದ್ಧಿ ಆಗಿದೆ? ಪರವಾಗಿಲ್ಲ. ಕೆಲಸ ಕಾರ್ಯಗಳೆಲ್ಲ ಶಾಸಕರು ಹೇಗೆ? ಪರವಾಗಿಲ್ಲ. ಅವ್ರ ಬಗ್ಗೆ ಹೇಳೋದು? ಅವ್ರ ಬಗ್ಗೆ ಹೇಳೋದಾದರೆ ಸರ್, ಮುಂಚೆ ಇದ್ದವರು ಅವರು ದುಡ್ಡು ಮಾಡಿದ್ರು, ಇವರು ಫ್ರೀಯಾಗಿ ಅವರೇ ದುಡ್ಡು ಮಾಡಿಲ್ಲ, ಕಾಮನಾಗಿ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ಏನಂತ ಹೇಳೋದು? ಪರವಾಗಿಲ್ಲ. ಕೆಲಸ ಕಾರ್ಯವೈಖರಿಗಳು ಪರವಾಗಿಲ್ಲ ಮಾಡ್ತಾರೆ. ಸಮಸ್ಯೆಗಳವೇ. ಈಗ ಕಷ್ಟ ಬಂದಾಗ ಮಾತ್ರವ ನಮ್ಗೇನಾದ್ರು ಸಮಸ್ಯೆ ಇದ್ರೆ ಬರೋದಿಲ್ಲ. ನೀರಿನ ಸಮಸ್ಯೆ ಪ್ರತಿಯೊಂದು ಇರ್ತದೆ, ಅದು ಆವಾಗ ಬರೋದಿಲ್ಲ ಕೆಳಕ್ಕೆ. ಬಾಕಿ ಟೈಮಲ್ಲಿ ಮಾತ್ರ ಓಟ್ ಹಾಕಕ್ಕೆ ಬನ್ನಿ ಅಂತ ಅಂತಾರೆ. ಹಂಗೆ ಜನರ ಸಮಸ್ಯೆನೇ ಕೇಳ್ಬೇಕಾನೆ. ಇವರು ಓಟ್ ಹಾಕ್ಬಿಟ್ಟು ಗೆದ್ದಿಸ್ಬಿಟ್ಟು ಮನೇಲಿ ಇದ್ಬಿಟ್ಟು ಆಮೇಲೆ ಜನರ ಸಮಸ್ಯೆ ಕೇಳ್ಬೇಕಾನೆ. ಈಗ ಏನು ಇತ್ತ ಅಂತೆಲ್ಲ ಕೇಳ್ಬೇಕಲ್ವಾ? ಅಭಿವೃದ್ಧಿ ಅಂತ ಆಗಿಲ್ಲ ಸರ್, ಆಗಿಲ್ಲ. ಏನೆಲ್ಲ ನಿರೀಕ್ಷೆಗಳಿದೆ ಸರ್? ಏನು ಕೆಲಸ? ನಿರೀಕ್ಷೆಯಲ್ಲಿ ಸರ್ಕಾರ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸರಿಯಾಗಿ ರಸ್ತೆ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಆಮೇಲೆ ಗಿರಿಜನರ ಹಾಡಿಗಳಲ್ಲಿ ಮೂಲಭೂತ ಸೌಕರ್ಯ ಈಗಲೂ ಇಲ್ಲ. ನಮ್ಮ ಇದರಲ್ಲಿ ಗುದ್ಲಿ ಪೂಜೆ ಮಾಡಿದ್ರು 1.5 ವರ್ಷ ಆಯಿತು, ಇನ್ನೂ ಒಂದು ಕುಕ್ಕೆ ಇದು ಬಂದಿಲ್ಲ, ಜಲ್ಲಿಕಲ್ಲು. ಅದರಿಂದ ನಮಗೆ ಒಳ್ಳೆ ಸುಭದ್ರವಾಗಿ ಕೆಲಸ ಮಾಡೋಂಥ ಶಾಸಕರು ಬೇಕು ನಮ್ಮ ತಾಲೂಕಿಗೆ. ಅವರು ಮಾಡ್ತಾರೆ, ಅಷ್ಟು ಇದಾಗಿ ಕೆಲಸ ಅಷ್ಟು ಉತ್ತಮವಾಗಿ ಕಾಣಿಸ್ತಾ ಇಲ್ಲ ನಮಗೆ. ಈಗ 2 ವರ್ಷದಿಂದ ಏನೂ ಅಭಿವೃದ್ಧಿ ಆಗಿಲ್ಲ. ಹಿಂದೆ ಆಗಿ ಸ್ವಲ್ಪ ಆಗಿತ್ತು BJP ಸರ್ಕಾರದಿಂದ ಇದ್ದಾಗ, ಇವಾಗ ಏನೂ ಕೂಡ ಆಗಿಲ್ಲ. ಸಚಿವರ ಬಗ್ಗೆ ಹೇಳೋದು? ಸಚಿವರ ಬಗ್ಗೆ ಅವ್ರು ಏನೂ ಪ್ರಯೋಜನ ಇಲ್ಲ, ಕೆಲಸನೇ ಇಲ್ಲ, ಮಾಡೋಲ್ಲ. ಅವ್ರು ಆಯಿತು ಸುಮ್ಮನೆ ಆಯಿತು, ಅವ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಏನೂ ಅಭಿವೃದ್ಧಿ ಇಲ್ಲ. ಪಿರಿಯಾಪಟ್ಟಣದಲ್ಲಿ ಮಾದೇವಣ್ಣವರು ಇರುವಾಗ ತುಂಬ ಕೆಲಸಗಳಾಗಿದೆ. ನಮ್ಮ ಕೋಗಿಲೋಡಿಗಂತೂ 2 ಕೋಟಿ ಮೇಲೆ ಕೆಲಸ ಮಾಡಿದ್ದಾರೆ. ಇವಾಗಂತೂ ಯಾವ ಕೆಲಸಗಳು ಆಗಿಲ್ಲ. ನಮ್ಮೂರಿಗೆ ಏನೂ ಆಗಿಲ್ಲ ಈಗ ಅಷ್ಟೇ. ಅದೇ ಕೋಗಿಲೋಡಿಗೆ ಆಗಿಲ್ಲ, ಗ್ರಾಮೀಣ ಪ್ರದೇಶಕ್ಕೆ ಏನೂ ಆಗಿಲ್ಲ. ಆಗ್ಬೇಕಾದ್ರೆ ಲೀಸ್ ತುಂಬ ಕೊಡ್ಬೋದು ಅಷ್ಟೇ. ಅದೇ ಹೇಳಿ. ರಸ್ತೆಗಳು ಆಗಿಲ್ಲ. ಈಗ ಬರೀ ಭಾಗ್ಯಗಳು ಆಗಿತ್ತೆ ಹೊರತು ಬಾಕಿ ಏನೂ ಆಯ್ತಾ ಇಲ್ಲ. ಅರ್ಧ ಮಾಡ್ತಾರೆ, ಅರ್ಧ ಮಾಡ್ತಾ ಇಲ್ಲ, ಹಂಗಾಗುತ್ತದೆ. ಸ್ಪಂದಿಸ್ತಾರ ಕಷ್ಟ ಅಂದಾಗ? ಏನು ಅದೇನೋ ಎಲ್ಲ ಕಡೆಯಲ್ಲಿ ಏನು ಸ್ಪಂದಿಸ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ಕಡೆ ಯಾವುದು ಸ್ಪಂದಿಸ್ತಾ ಇಲ್ಲ. ನಮ್ಮ ಟೌನ್ ಬಿಟ್ಟು ಇತ್ತಾಗೆ ಅವರು ಸ್ಪಂದಿಸ್ತಾ ಇಲ್ಲ. ಏನಿದ್ರು ಬರೀ ಆ ಕಡೆ ಏರಿಯಾ, ಈ ಕಡೆ ಏರಿಯಾ, ಅವ್ರದ್ದು ಅದೇ ಕೆಲಸ ಸರ್. ಖಂಡಿತ ಅಭಿವೃದ್ಧಿ ಅನ್ನೋದಕ್ಕಿಂತವ ಅಭಿವೃದ್ಧಿ ಇನ್ನೂ ನಡಿಬೇಕು ಸರ್. ಅಭಿವೃದ್ಧಿ ಚೆನ್ನಾಗಿ ನಡಿಬೇಕು ಸರ್. ಇಲ್ಲಿ ತುಂಬ ಇದೆ. ಇಲ್ಲಿ ಏನು ಅಂತಂದ್ರೆ, ಈಗ ರೋಡು ಆ ಕಡೆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಆ ಪಕ್ಷ ಈ ಪಕ್ಷ ಅಂದ್ಕೊಂಡು ಅವ್ರು ಹೊಡೆದಾಡ್ಕೊಂಡು ಇಲ್ಲಿ ಜನಗಳನ್ನ ಸರಿಯಾಗಿ ನೋಡ್ತಿಲ್ಲ. ಇಲ್ಲಿಂದ JDSಗೆ ಕಾಂಗ್ರೆಸ್ಗೆ ಹೋಗ್ತಾರೆ, ಕಾಂಗ್ರೆಸ್ನ BJPಗೆ ಹೋಗ್ತಾರೆ. ನೋಡಿ, ಈಗ ಅವರವರೇ ಹೊಡೆದಾಡ್ತಾವ್ರೆ. ಟೌನ್ ಪಂಚಾಯತಿ, ತಾಲೂಕು ಆಫೀಸು, ಪ್ರತಿಯೊಂದು ಗ್ರಾಮ ಪಂಚಾಯತಿ, ಪ್ರತಿಯೊಂದು ರೇಷನ್ ಅಂಗಡಿಗೆ ಹೋದಾಗ ಅವ್ರಿಗೆ ಅಲ್ಲಿ ಉತ್ತಮವಾಗಿ ಅವ್ರಿಗೆ ಅವಕಾಶವಾಗಿ ಚೆನ್ನಾಗಿ ಸಿಗುತ್ತೋ, ಫೆಸಿಲಿಟಿ ಸಿಗುತ್ತೋ, ಅಲ್ಲಿವರೆಗೂ ಇಲ್ಲ ಸರ್. ಸುಮಾರು ಆಗ್ಬೇಕಿನ್ನು. ಅದೇ ಏನು ರೋಡ್ಗಳು ಸರಿಯಾಗಿಲ್ಲ. ಒಂದೊಂದು ಹಳ್ಳಿಗಳಲ್ಲಿ ರೋಡ್ಗಳೇ ಚೆನ್ನಾಗಿಲ್ಲ. ಹಳ್ಳಿಗಡೆ ನೋಡಿದ್ರೆ ಕಿರಂಡಿಗಳು ಸರಿ ಇಲ್ಲ. ಇಲ್ಲಿ ಬಂದು ಯಾವಾಗ ಬಂದಿದ್ದಾರೆ, ಇನ್ನು ಯಾವಾಗ ಬರ್ತಾರ? ಇನ್ನು ಚುನಾವಣೆ ದಿವಸ ಬರ್ಬೋದಷ್ಟೇ. ಇಲ್ಲಿ ಮಾರ್ಕೆಟು ಸುಮ್ಮನೆ ಇಲ್ಲಿ ಮಾರ್ಕೆಟ್ ಅಂತ ಮಾಡಿದ್ದಾರೆ. ಮಾರ್ಕೆಟ್ ಏನಿಲ್ಲ. ಟೌನಲ್ಲಿ ಸುಮ್ಮನೆ ಜನಗಳ ಸಂಖ್ಯೆ ಒಂದು ಟ್ರಾಫಿಕ್ ಮಾಡಿದ್ದಾರೆ. ಅದಕ್ಕೆ ಒಂದು ಹಳ್ಳಿ ಜನಗಳು ಓಡಾಡ್ತಾ ಇರ್ತಾರೆ, ಎಲ್ಲರಿಗೂ ಫೈನ್ ಬರ್ತಿರ್ತಾರೆ. ಇದು ಮಾಮೂಲಿ ಹಳ್ಳಿ ಥರನೇ ಆಗ್ಬಿಟ್ಟಿದ್ದಾರೆ.
ನಾನೀಗ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ BN ರಸ್ತೆಯಲ್ಲಿದ್ದೀನಿ. ಇಲ್ಲೊಂದಷ್ಟು ಮತದಾರರಿದ್ದಾರೆ, ಅವ್ರು ಏನು ಹೇಳ್ತಾರೆ ಬನ್ನಿ. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಹೇಳಿ. ಅಭಿವೃದ್ಧಿ ಆಗಿದೆ, ಡೆವಲಪ್ಮೆಂಟ್ ಆಗ್ತಿದೆ. ಡೆವಲಪ್ಮೆಂಟ್ ಆಗಿದೆ. ಆಗ್ತಿದೆ ಶಾಸಕರು ಹೆಂಗೆ ಸರ್? ಶಾಸಕರು ಪರವಾಗಿಲ್ಲ. ಪಿರಿಯಾಪಟ್ಟಣ ಅಭಿವೃದ್ಧಿ ಕ್ಷೇತ್ರ ಹೆಚ್ಚು ಕಡಿಮೆ ಒಂದು ಆಲ್ಮೋಸ್ಟು ಒಂದು ಜಕ್ ಆಗದೆ ಒಂದು ಜಕ್ ಆಗಿಲ್ಲ. ಪೂರ್ತಿ ಅಭಿವೃದ್ಧಿ ಏನಾಗಿಲ್ಲ ಸರ್. ಏನೆಲ್ಲ ನಿರೀಕ್ಷೆಗಳಿದೆ, ಏನು ಆಗಬೇಕು ಅಂತ? ಆಗಬೇಕಾದ್ರೆ ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ಚೌತಿ ಪತ್ತು ಈ ಕಡೆ ಭಾಗದಲ್ಲಿ ಲಕ್ಷ್ಮೀಪುರ ಈ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ಕಾರ್ಯಕ್ರಮಗಳು ಕೊಟ್ಟಿದ್ದಾರಲ್ಲ ಅದರಿಂದ ಸ್ವಲ್ಪ ಅಭಿವೃದ್ಧಿ ಕುಂಠಿತವಾಗಿದೆ. ಏನೆಲ್ಲ ನಿರೀಕ್ಷೆಗಳಿದೆ? ನಿರೀಕ್ಷೆಗಳು ಬೇಕಾದಷ್ಟಿದೆ ಸರ್. ನೋಡಿ ಸರ್, ಇಲ್ಲಿ ಅಭಿವೃದ್ಧಿ ಆಗಕ್ಕೆ ಅನುದಾನಗಳು ಯಾವುದೂ ಬಂದಿಲ್ಲ. ಒಂದು ಎರಡನೇ ವಿಚಾರ ಏನು ಅಂತ ಅಂದರೆ ಈ ಇದೆಯಲ್ಲ 5 ಗ್ಯಾರಂಟಿಗಳು, 5 ಗ್ಯಾರಂಟಿಗಳಿಂದ ಸರ್ಕಾರ ಸಮಸ್ಯೆಲಿರೋದ್ರಿಂದ ಅನುದಾನಗಳಿಲ್ದೇ ಅಭಿವೃದ್ಧಿ ಹೊಂದಿಲ್ಲ. ಸಚಿವರ ಬಗ್ಗೆ ಹೇಳಿದ್ರೆ ಸಚಿವರು ಪಾಪ ಅವರು ಅನುದಾನಗಳಿಲ್ದೇ ಏನೂ ಮಾಡೋಕ್ಕಾಗಿಲ್ಲ. ಸಚಿವರು ಈಗ ಆಲ್ರೆಡಿ ಏನು ನಡೀತಾ ಇದೆ ಅದು ನಡೀತಾ ಇದೆ, ಅದನ್ನ ನಾವು ಒಪ್ಪು. ಅವರು ಗ್ಯಾರಂಟಿದ್ದೇ ಪೂರೈಸೋಕ್ಕಾಯ್ತಾ ಇಲ್ವಲ್ಲ. ಇನ್ನು ಅನುದಾನ ಏನು ಮಾಡೋದು, ಸರ್ಕಾರ ಏನು ಮಾಡೋರು, ಏನು ಕೆಲಸ ಮಾಡೋರು, ಏನು ಮಾಡೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗಿಲ್ಲ. ಶಾಸಕರು ಏನು ಮಾಡೋಕ್ಕಾಗ್ತಿಲ್ಲ, ಮಾಡೋಕ್ಕಾಗ್ತಾ ಇಲ್ಲ. ಸಚಿವರು ಒಳ್ಳೆ ಸಚಿವರ ಬಗ್ಗೆ ಹೇಳಂಗಿಲ್ಲ. ಒಳ್ಳೆ ಸಚಿವರು, ಬಟ್ ಕೆಲಸ ಆಗ್ತಿಲ್ಲ. ಕೆಲಸ ಆಯ್ತಿಲ್ಲ. ಬಟ್ ಇಲ್ಲ, ಇದು ದುಡ್ಡಿಲ್ಲ ಕೆಲಸ ಆಗಕ್ಕೆ. ಸರ್ಕಾರದಲ್ಲಿ ದುಡ್ಡಿಲ್ಲ. ಸ್ವಲ್ಪ ನಿಧಾನ ಇನ್ನೂ ಆಗಬೇಕು, ಆಗ್ತಾ ಇದೆ. ಏನೆಲ್ಲ ನಿರೀಕ್ಷೆಗಳಿದೆ? ಇಲ್ಲಿ ರೋಡಲ್ಲಿ ಫುಟ್ಪಾತ್ ಎಲ್ಲ ನೀರೆಲ್ಲ ಬಂದು ಕೊಚ್ಕೊಂಡು ಹೋಗಿದೆ, ಅದು ಸರಿ ಮಾಡಬೇಕು. ಆಮೇಲೆ ವಿದ್ಯುತ್ ಸಮಸ್ಯೆನೇ ಸ್ವಲ್ಪ ಇದೆ. ಪಿರಿಯಾಪಟ್ಟಣದ ಹೆಚ್ಚಿನ ಭಾಗ ಕೆಲಸ ಕಾಮಗಾರಿಗಳು ನಡೀತಾ ಇದೆ. ಈ ಸರಿ ಅನುದಾನಗಳನ್ನು ಹೆಚ್ಚಿಗೆ ತಂದು ಹೆಚ್ಚಿಗೆ ಕೆಲಸಗಳ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈಗ ಇದಕ್ಕೆಲ್ಲ 14 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಸೈಡ್ ಫುಟ್ಪಾತ್ ಪಿರಿಯಾಪಟ್ಟಣ ಟೌನ್ಗೆ ಕೊಟ್ಟಿದ್ದಾರೆ. ಅಭಿವೃದ್ಧಿ ಆಗಿಲ್ಲ ಸರ್. ಏನು ನಿರೀಕ್ಷೆಗಳಿದೆ, ಏನು ಆಗಬೇಕು ಸರ್? ನಿರೀಕ್ಷೆಗಳು ಹಿಂದೆ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿತ್ತು ಸರ್. ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟು ಜನಗಳನ್ನ ಯಾಮಾರಿಸೋರೆ ಹೊರತು ಮಿನಿಸ್ಟರ್ ಆಗವ್ರೆ. ಅವರು ಚಾಮರಾಜನಗರ ಡಿಸ್ಟಿಕಲ್ಲಿ ಇರ್ತಾರೆ, ಪಿರಿಯಾಪಟ್ಟಣ ಏನು ಅಂತ ಬಂದು ನೋಡ್ತಾ ಇಲ್ಲ. ಜನಸಾಮಾನ್ಯರ ಕಷ್ಟ ಏನು ಅಂತ ಕೇಳ್ತಾ ಇಲ್ಲ. ಬರ್ತಾರೆ, ಯಾವಾಗಲೂ ತೋಟದ ಮನೇಲಿ ಇರ್ತಾರೆ, ಯಾವಾಗಲೂ ಒಂದ್ಸಲ ಬರ್ತಾರೆ, ಕಾರ್ಯಕರ್ತರು ಭೇಟಿ ಮಾಡ್ತಾರೆ, ಹೊರಟೋಗ್ತಾರೆ ಸರ್. ಎಷ್ಟು ಅಂಕ ಕೊಡ್ತೀರಾ ಸರ್ 10ಕ್ಕೆ? ಸರ್ 10ಕ್ಕೆ 1 ಅಂಕ ಕೊಡ್ಬೋದು ಸರ್. ಅಭಿವೃದ್ಧಿ ಆಗಿಲ್ಲ ಸರ್. ಆಗಿಲ್ಲ. ಏನೆಲ್ಲ ನಿರೀಕ್ಷೆಗಳಿದೆ? ಏನು ಐತೆ ಏನೇ ಆದರೂ ಮಿನಿಸ್ಟರ್ ಆದಮೇಲೆ ಉಸ್ತುವಾರಿ ಚಾಮರಾಜನಗರ ಆದ್ಮೇಲೆ ಅಲ್ಲೇ ಜಾಸ್ತಿ, ಅಲ್ಲೇ ನಿರೀಕ್ಷೆಗಳು ನಮ್ಮ ತಕ್ಕಂತೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ನಿರೀಕ್ಷೆಗಳನ್ನ ಮಾಡೋದು ನಾವು ಬೇಗ ನಿರೀಕ್ಷೆಗಳು ಇರುತ್ತವೆ. ಹಾಂ, ಎಲ್ಲರಿಗೂ ಮಾಡೋಕ್ಕಾಗುತ್ತಾ? ಒಂದು ಮನೆಯಲ್ಲಿ ಒಂದು ಸಂಸಾರ ಅಂತ ಬೇಕಾದ್ರೆ ಅದೇ 4 ತೊಂದರೆಗಳಿರ್ತವೆ, ಅದನ್ನೇ ನಿಭಾಯಿಸೋಕ್ಕಾಗಲ್ಲ. ಒಂದು ತಾಲೂಕು ಅಂದಮೇಲೆ 100 ಹಳ್ಳಿಗಳಿರ್ತವೆ, ಒಂದು ಬೇಕಾಬಿಟ್ಟು ಜನಗಳಿರ್ತಾರೆ. ಒಂದೇ ಅಂಶ ಇರೋಕ್ಕೆ ಜನಗಳಿರ್ತಾರೆ. ಜಿಲ್ಲೆ ಬಿಟ್ಟು ಪಕ್ಕದ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದಾರೆ. ಅದ್ರ ಕಾರಣದಿಂದ ಅಲ್ಲೂ ನೋಡಬೇಕು. ನಮ್ಮ ಜಿಲ್ಲೆಗೆ ಉಸ್ತುವಾರಿ ಕೊಟ್ಟರೆ ನಮ್ಮ ಜಿಲ್ಲೆ ಅವ್ರು ನೋಡಬೇಕು. ಅದು ಬಿಟ್ಬಿಟ್ಟು ನಮ್ಮನ್ನೇ ನೋಡೋಕ್ಕಾಗಿಲ್ಲ ಅಂದ್ರೆ ತಾಲೂಕು ಏನು ಬೇಕೋ ಅದು ಮಾಡ್ಕೊತಾ ಇದ್ದಾರೆ. ಈಗ ಅದಕ್ಕೋಸ್ಕರ ಮಗನೇ ಬಿಟ್ಟಿದ್ದಾರೆ ಯತೀಂದ್ರ ಅವ್ರನ್ನ ನಮ್ಮ ತಾಲೂಕು ಇದು ಮಾಡೋಕ್ಕೆ ಅಂದ್ಬಿಟ್ಟು. ಅದ್ರ ಬಗೆಯಾಗಿ ನಾವು ಅದ್ರ ಬಗ್ಗೆ ಸಚಿವರ ಬಗ್ಗೆ ನಾವೇನು 2 ಮಾತು ಹೇಳಂಗಿಲ್ಲ. ಚೆನ್ನಾಗಿ ಎಷ್ಟು ಅಂಕ ಕೊಡ್ತಿರ್ತಾರೆ? 10. ನಾನೀಗ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಪಿರಿಯಾಪಟ್ಟಣ ನಮ್ಮ ದೇವಸ್ಥಾನದ ಅಂಗಳದಲ್ಲಿದ್ದೀನಿ. ಇಲ್ಲಿ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ನಿಮ್ಮ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆ? ಪಿರಿಯಾಪಟ್ಟಣದಲ್ಲಿ ಅಭಿವೃದ್ಧಿ ಆಗಿರೋದು JDS ಇದ್ದಾಗ, ಮಾದೇವ್ ಅವರು ಇದ್ದಾಗ ಅಭಿವೃದ್ಧಿ ಆಗಿತ್ತು. ಈಗ ನಿಮಗೆ ಗೃಹಲಕ್ಷ್ಮಿಗೆ ದುಡ್ಡು ಸಾಲ್ತಾ ಇಲ್ವಲ್ಲ, ಏನು ಅಭಿವೃದ್ಧಿ ಮಾಡ್ತೀರಾ? ಗೃಹಲಕ್ಷ್ಮಿಗೆ ದುಡ್ಡಿಲ್ಲ, ಹಾಲು ದುಡ್ಡು ಜಾಸ್ತಿ ಮಾಡ್ತೀರಿ ಅಂತ ಹೇಳ್ತೀರಿ, ಅಲ್ಲಿ ಬೇರೆ ಗ್ರಾಹಕರಿಗೆ ಇದು ಮಾಡ್ತೀರಿ. ಈಗ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಆಗೋದು ಇಲ್ಲ. ಪಂಚಯೋಜನೆ ಮಾಡೋದಲ್ಲ, ಅದರಿಂದ ಅದು ಅಭಿವೃದ್ಧಿ ಆಯ್ತಲ್ಲ. ಪಂಚಯೋಜನೆಗೆ ದುಡ್ಡು ಹೋಯ್ತಾ ಇದೆ. ಅದು ಪಂಚಯೋಜನೆಗೆ ಕೊಡೋಕ್ಕೆ ದುಡ್ಡಿಲ್ಲ. ಇಲ್ಲಿ ಅಭಿವೃದ್ಧಿ ಆಯ್ತದೆ. ಯಾವ ಸ್ಕೂಲ್ ಏನಾಯ್ತು ಸರ್? ಇಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ಸಚಿವರ ಸ್ಪಂದನೆ ಆಗಿದೆ? ಸಚಿವರ ಸ್ಪಂದನೆ ಚೆನ್ನಾಗೈತೆ ಸರ್, ಆದರೆ ಅಭಿವೃದ್ಧಿ ಇಲ್ಲಿ ಒಳಗಡೆ ಐತಾರಲ್ಲ ರಾಜಕೀಯದವರು, ಅವ್ರ ಕೈವಾಡದಲ್ಲೇ ಅರ್ಧ ಹಾಳಾಯ್ತದೆ. ನೋಡಿ, 25 ವರ್ಷದಿಂದ ಆ ಡ್ರೈನೇಜ್ಗೆ ನಾವು ಕೇಳ್ತಾನೆ ಇದ್ದೀವಿ. ಪ್ರತಿಯೊಬ್ಬ ಪಕ್ಷದವರು ಬರ್ತಾ ಇರ್ತಾರೆ. ಬಂದಿದ್ದೇನೆ ಏನು ಹೇಳ್ತಾರೆ ಅಂದರೆ, ನಿಮ್ದು ಇಲ್ಲಿ ಡ್ರೈನೇಜ್ ಮಾಡಬೇಕಲ್ವಾ, ಇಲ್ಲಿಂದನೇ ದೇವ್ರು ಹೋಗೋದು. 3 ಸಲ ಹೋಗುತ್ತೆ. ಫಸ್ಟ್ ದೇವರು ಸ್ನಾನ ಮಾಡ್ಕೊಂಡು ಹೋಗ್ತಾರೆ, ಆಮೇಲೆ ಮತ್ತೆ ದೇವ್ರು ತಗೊಂಡು ಹೋಗ್ತಾರೆ, ಮತ್ತೆ ಇನ್ನೊಂದ್ಸಲ ಛತ್ರಿ ತಗೊಂಡು ಹೋಗ್ತಾರೆ. ಅಲ್ಲಿ ಹೋಗೋಕ್ಕೆ 4-5 ಜನ ಹೋಗೋಕ್ಕಾಗಲ್ಲ ಅಂತ ದೇವರೇ ತಗೊಂಡು ಹೋಗಿದ್ದಾರೆ. ಈ ಸಲ ಕಷ್ಟಪಟ್ಟು ತಗೊಂಡೋಗಿದ್ದಾರೆ. ಏನೇನೋ ಪ್ಲ್ಯಾನ್ ಹಾಕ್ತಾರೆ, ಏನು ನೋಡಿದ್ರೆ ಏನೋ ಬಿಲ್ಡಿಂಗ್ ಆಗ್ಬಿಡ್ತದೆ ಅನ್ನಂಗೆ ಆಯ್ತದೆ. ಮತ್ತೆ ಏನಿಲ್ಲ, ಮುಚ್ಚಿಬಿಟ್ಟು ಹಂಗೆ ಹೊಂಡೈತೆ. ಆಗಿದೆಯಾ ಸರ್? ಒಂದು ಸ್ವಲ್ಪ ಆಗ್ತಿದೆ. ಎಲ್ಲ ಹೇಗೆ ಕಾರ್ಯವೈಖರಿಗಳೆಲ್ಲ ಹೇಗೆ ನಡೀತಿದೆ? ಪರವಾಗಿಲ್ಲ, ನಡೀತಾ ಇದೆ. ವೆಂಕಟೇಶ್ ಅವರು ಶಾಸಕರ ಬಗ್ಗೆ ಹೇಳೋದಾದ್ರೆ, ಸಚಿವರ ಬಗ್ಗೆ ಅವ್ರು ಪರವಾಗಿಲ್ಲ, ನಡೀತಾ ಇದ್ದಾರೆ. ಕೆಲ್ಸಗಳು ಇನ್ನೂ ಬಾಕಿಗಳು ಆಗಬೇಕು, ಆಯ್ತಾ ಇದೆ ಕೆಲಸಗಳೆಲ್ಲ. ಪಿರಿಯಾಪಟ್ಟಣದಲ್ಲಿ
ಕೆಲಸಗಳು ಸಚಿವರು ಬಂದ ಮೇಲೆ ಆಯ್ತಾ ಅದು. ಅಂದರೆ ನಮ್ಮ ಮಾದೇವಣ್ಣವರು ಇದ್ದಾಗ ಅಭಿವೃದ್ಧಿ ಆಗಿದೆ. ಈಗಂತೂ ಆಗಿಲ್ಲ. ನಮ್ಮ ಮಾದೇವಣ್ಣವರು 5 ವರ್ಷ ಏನು ಆಡವಿಲ್ಕ ಅವರು ಕೆ ವೆಂಕಟೇಶು ಯಾವಾಗ 25 ವರ್ಷ ಮಾಡಿದ್ರು ಅದೇ 5 ವರ್ಷ ಅಭಿವೃದ್ಧಿ ಮಾಡವ್ರೆ. ವೆಂಕಟೇಶ್ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಕಾರ್ಯವೈಖರಿಗಳಲ್ಲಿ ಮಾಡ್ತಾ ಇದ್ದಾರೆ ಕ್ಲೀನಾಗಿ ಎಲ್ಲವ ಎಲ್ಲ ಆಗ್ತಿದೆ. ಎಲ್ಲ ಅವರು ಈಗ ರೋಡು ಮತ್ತು ಏನು ಚರಂಡಿ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳೆಲ್ಲ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ, ಮಾಡ್ತಾ ಇದ್ದಾರೆ. ಮೀಡಿಯಂ ಆಗಿ ಆಯ್ತಾ ಐತೆ ಅಲ್ಲವಾ ಆಗಿದೆ, ಇನ್ನೂ ಹಲವಾರು ಆಗಬೇಕಾಗಿದೆ. ಏನೆಲ್ಲ ನಿರೀಕ್ಷೆಗಳಿದೆ? ನಿರೀಕ್ಷೆಗಳು ಅಂದರೆ ಇನ್ನೂ ಮಾಮೂಲಿಯಾಗಿ ಸುಮಾರು ಕೆಲವೊಂದು ಕಾಮಗಾರಿಗಳು ಹುಣಸೂರಲ್ಲಿರೋಂಥ ಫೆಸಿಲಿಟಿಗಳು ಬಂದಿಲ್ಲ. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತಿದೆಯಾ? ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈಗ ವೆಂಕಟೇಶ್ ಅವರು ಸುಮಾರು 6 ಬಾರಿ ಶಾಸಕರಾಗಿ 2 ಸಲ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನೂ ಅಭಿವೃದ್ಧಿ ಮಾಡಬೇಕು. ಕೆಲವೊಂದು ರೋಡು ಡ್ರೈನೇಜು ಆಗಿಲ್ಲ, ಮಾಡೋಕ್ಕೆ ಹೊಡಿದ್ದಾರೆ. ಸರ್ಕಾರದಿಂದ ದುಡ್ಡಿಲ್ಲ. ಏನಾಗಿದೆ, ಈಗ 5 ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಸರ್ಕಾರನ ಧೂಳಿಪಟ ಮಾಡ್ತಾ ಇದ್ದಾರೆ. ಇಡೀ ಟೋಟಲ್ ಕರ್ನಾಟಕ ಈ ಮಹಾಂತವಾದ ತಪ್ಪು ಮಾಡಿದ್ದೇನಪ್ಪ ಅಂದರೆ ಈ ಗ್ಯಾರಂಟಿ ಸ್ಕೀಮ್ ಕೊಟ್ಬಿಟ್ಟು ನೋಡಿ, ಅದರಿಂದ ಯಾರಿಗೇ ಆಗಲಿ ಒಂದು ಫ್ರೀ ಕೊಡ್ತಾ ಇದ್ದರೆ ಅವರು ದುಡಿಯೋಕ್ಕೆ ಹೋಗೋದಿಲ್ಲ. ನಿಧಾನಕ್ಕೆ ಅದು ಮುಂದಿನ ಭವಿಷ್ಯ ಹಾಳು ಮಾಡ್ಕೊಳ್ಳೋ ಅಂಥದ್ದು ಈ ಗ್ಯಾರಂಟಿ ಸ್ಕೀಮ್ಗಳು. ಇದು ಒಂದು ಮನೆಯದು ನಾವು ಹೆಂಗೆ ಜವಾಬ್ದಾರಿ ತಗೋತೀವಿ, ರಾಜ್ಯದ ಜವಾಬ್ದಾರಿನೂ ನಮಗಿರಬೇಕು, ರಾಜಕಾರಣಿಗಳಿಗಿರಬೇಕು. ಯಾವುದೇ ಕಾರಣಕ್ಕೂ ಉದ್ಯೋಗನ ಕೊಟ್ಟು ನಾವು ಅವ್ರಿಗೆ ಬದುಕುವಂಥ ದಾರಿ ಹೇಳಬೇಕು. ಫ್ರೀ ಕೊಟ್ಟರೆ ಅದು ಬೆಗ್ಗರ್ಸ್ ಲೈಫ್ ಆಗೋಯ್ತದೆ. ನಮ್ಮ ಸಚಿವರವರಲ್ಲ, ತುಂಬ ಒಳ್ಳೆಯವರವರು. ಅವರು ಈ ಸರಿ ಉಸ್ತುವಾರಿ ಸಚಿವರು ಚಾಮರಾಜನಗರಕ್ಕೇನೋ ಆಗವ್ರೆ. ಅವ್ರಿಗೆ ಚಾಮರಾಜನಗರಕ್ಕೆ ಸಚಿವರು ಮಾಡಿದಾಗ ಅವರು ನಮ್ಮ ತಾಲೂಕು ಚಾಮರಾಜನಗರ ಎರಡನ್ನೂ ನೋಡಬೇಕು. ಸರ್ ಅಭಿವೃದ್ಧಿ ಆಗಿದೆ. ಏನೆಲ್ಲ ಕೆಲಸಗಳಿದೆ? ಎಲ್ಲ ಕೆಲಸಗಳು ಕಾಮಗಾರಿಗಳು ಚೆನ್ನಾಗಿ ನಡೀತಾ ಇದ್ದಾವೆ, ಏನು ತೊಂದರೆ ಏನಿಲ್ಲ. ಹಣಕಾಸಿನ ಮುಂಗಟ್ಟು ಚೆನ್ನಾಗಿ ನಡೀತಾ ಇದೆ. ಫ್ರೀ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹೆಂಗಸ್ರ ಮಕ್ಕಳೆಲ್ಲ ಓಡಾಡ್ತಾರೆ ಫ್ರೀಯಾಗಿ, ಏನು ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಅಭಿವೃದ್ಧಿ ಆಗಿದೆ? ಆಗಿಲ್ಲ. ಹಿಂದೆ ಮಾದೇವಣ್ಣ ಫೀಲ್ಡರ್ ಆಗಿತ್ತು. ಸ್ಪೀಕರಿಂದ ಇದ್ರು ಭಾರಿ ಕೆಲಸ ಮಾಡೋರು ಕೈ ಕಾಲು ಕಟ್ಟಿ. ಇವ್ರು ಮಿನಿಸ್ಟರ್ ಆದ್ರೂ 25 ವರ್ಷ ಆದ್ರೂ ಏನೂ ಇಲ್ಲ. ಆಗಿದೆ. ಏನು ಕೆಲಸ ಕಾರ್ಯಗಳು ಎಲ್ಲ ಚೆನ್ನಾಗಿದೆ. ಸಚಿವರು ಹೆಂಗೆ, ಅವ್ರ ಬಗ್ಗೆ ಹೇಳೋದು? ಸಚಿವ ಒಳ್ಳೆಯವರು. ಏನೇ ಅಂತ ಏನಿದೆ ಅಂತ ಏನು ನಿರೀಕ್ಷೆಗಳು ಏನಿದೆ ಸರ್? ನಿರೀಕ್ಷೆಗಳು ಏನಿದೆ, ಎಲ್ಲ ಫ್ರೀ ಬರ್ಬೇಕಾದ್ರೆ ಇನ್ನೇನು ಮಾಡ್ತಾರೆ ಪಾಪ ಕೆಲಸ. ನಮ್ಮ ತಾಲೂಕು MLAಗಳೆಲ್ಲ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಎಲ್ಲ ಮಾಡ್ತವ್ರೆ. ಆಮೇಲೆ ಹಳ್ಳಿ ಜನಕ್ಕೆ ಎಲ್ಲ ಸಹಾಯ ಎಲ್ಲ ಮಾಡ್ತವ್ರೆ. ರೋಡು ಅದು ಇದು, ಆಮೇಲೆ ಚಿರಂಡಿ ಅದು ಇದು ಎಲ್ಲ ಬಂದಿದೆ. ಪಿರಿಯಾಪಟ್ಟಣ ಇನ್ನೂ ಆಗ್ಬೇಕು ಸರ್, ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಏನಾಗಬೇಕು? ಇನ್ನೂ ಚರಂಡಿಗಳು, ನಮ್ಮ ಈ ರೋಡ್ದಾಗ ಚರಂಡಿ ಎಲ್ಲ ಅಂಗಡಿ ಒಳಗಡೆ ನೀರು ನುಗ್ತಾ ಕೂತೈತೆ ಪ್ರತಿ ದಿನ. ಏನು ಮಾಡೋಣ ಸರ್? ಪರವಾಗಿಲ್ಲ, ಇತ್ತೀಚಿನ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಕಡೆ ಎಲ್ಲ ರೋಡು ಎಲ್ಲ ಇತ್ತಿಲ್ಲ, ಈಗ ರೋಡ್ ಎಲ್ಲ ಹಾಕ್ಸ್ತವ್ರೆ, ಪರವಾಗಿಲ್ಲ. ಶಾಸಕರ ಬಗ್ಗೆ ಹೇಳೋದು ಸರ್ ವೆಂಕಟೇಶ್ ಸರ್? ಒಳ್ಳೆಯ ಅಭಿಪ್ರಾಯ ನಂದು ಐತೆ, ಆಮೇಲೆ ಜನರ ಅಭಿಪ್ರಾಯನೂ ಚೆನ್ನಾಗೈತೆ. ಅಂದರೆ ಒಳ್ಳೆ ವ್ಯಕ್ತಿ, 4-5 ಸತಿ ಗೆದ್ದವ್ರೆ. ಈ ಸತಿ ಮಿನಿಸ್ಟ್ರ್ ಪೋಸ್ಟ್ ಬೇರೆ ಸಿಕ್ಕೈತೆ ಅವ್ರಿಗೆ. ಅಂಥದ್ರಲ್ಲಿ ಒಳ್ಳೆ ಯೂಸ್ ಮಾಡ್ತಾವ್ರೆ, ತಾಲೂಕಿನ ಅಭಿವೃದ್ಧಿ ಮಾಡ್ತಾವ್ರೆ. ಮೊದಲೆಲ್ಲ ಮಾಧವನಿದ್ದಾಗ ಸ್ವಲ್ಪ ಪರವಾಗಿಲ್ಲ ಸರ್, ನಾವು ಪ್ರಾಫಿಟ್ ಪಡ್ಕೊಂಡಿದ್ವಿ ಅದರಲ್ಲಿ. ಇವಾಗಂತೂ ನಾವು ಏನು ಕೇಳಕ್ಕೆ ಹೋಗಿಲ್ಲ ಅವ್ರ ಹತ್ರ, ಆಗಿಲ್ಲ. ಹೇಗಿದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಸರ್. ನಾವು ಅದ್ರ ಬಗ್ಗೆ ನೋಡ್ತೀವಿ ಹೊರತು ರಾಜಕೀಯದ ಬಗ್ಗೆ ನೋಡ್ತಾ ಇಲ್ಲ. ಅಭಿವೃದ್ಧಿ ಕೆಲಸಗಳನ್ನ ಕೇಳ್ತಿರೋದು? ಅಭಿವೃದ್ಧಿ ಕೆಲಸಗಳು ಆಯ್ತಾವೆ. ಏನೆಲ್ಲ ಆಗ್ತಿದೆ ಸರ್? ಏನು ರೋಡು ಚರಂಡಿ ಎಲ್ಲ ಆಯ್ತು. ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಾಯಿದೆ. ಮತ್ತು ಅವರು ಎಲ್ಲ ಕೆಲಸಗಳನ್ನು ಮಾಡ್ಕೊಡ್ತಾ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ, ಇವಾಗ ಆಟ ಚೆನ್ನಾಗಿ ನಡೀತಾ ಇದೆ. ಮುಂಚೆ ಆಗಿತ್ತು 5 ವರ್ಷದ ಹಿಂದೆ JDS ಶಾಸಕರಿದ್ರು, ಅವಾಗ ಕೆಲಸ ನಡೀತು ಸ್ವಲ್ಪ. ಈಗ ಟೌನಲ್ಲಿ ಸಿಗ್ನಲ್ ಆಗಿರ್ಬೋದು, ಮತ್ತೆ ಟೌನ್ ಒಳಗಡೆ ರೋಡ್ಗಳು, UGD ಎಲ್ಲ ಸುಮಾರು ಕೆಲಸ ಆಯ್ತು. ಆಗಿಲ್ಲ ಸರ್, ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ. ಏನೆಲ್ಲ ಆಗ್ಬೇಕು ಸರ್? ಇದು ಆಗೋದೆಲ್ಲ ಬಾಕಿ ಐತೆ, ಆಗಬೇಕು. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗಬೇಕು. ಹಾಸ್ಪಿಟ್ಲ್ ಇಲ್ಲ, ಸ್ಕೂಲ್ ಇಲ್ಲ. ಏನು ಈಗಿರೋ ಗ್ಯಾರಂಟಿ ಹೊಡೆತದಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆಲ್ಲ. ಅವ್ರೇನು ಮಾಡೋಕ್ಕಾಗ್ತದೆ? ಏನೋ ಒಳ್ಳೆ ರಸ್ತೆ ಚರಂಡಿ ಇವೇ ನಿರೀಕ್ಷೆಗಳು. ಮತ್ತು ಒಳ್ಳೆ ಕಾಲೇಜ್ ಬರಬೇಕಾಗಿತ್ತು, ಚೆನ್ನಾಗಿರೋ ಕಾಲೇಜ್ಗಳು ಈ ಥರ ಎಲ್ಲ ಕೊಡಬೇಕಾಗಿತ್ತು. ನಾವು ಅಂದ್ಕೊಂಡಂಗೆ ಅಣ್ಣ ಯಾವುದೂ ಆಗಿಲ್ಲ ಅಣ್ಣ. ದೇವಸ್ಥಾನ ಅಭಿವೃದ್ಧಿ ಆಗಬೇಕಿತ್ತು, ಅದಾಗಿಲ್ಲ. ಮೇಯ್ನ್ ಆಗಬೇಕಾಗಿರೋದು ಅಮ್ಮನ ದೇವಸ್ಥಾನ, ಅದು ಅಭಿವೃದ್ಧಿ ಆಗಿಲ್ಲ. ಅದು ಮೇಯ್ನ್ ಆಗಿ ಆಗಬೇಕು. ಅಭಿವೃದ್ಧಿ ಮುಂಚೆ ಆಗಿದೆ, ಈಗ ಆಗ್ತಾ ಇಲ್ಲ. ಈಗ 2 ವರ್ಷದಿಂದ ಏನೂ ಆಗೇ ಇಲ್ಲ. ಇಲ್ಲಿ MLA ಸರಿ ಇಲ್ಲ. ಒಂದು ಗುಂಡಿನೇ ಮುಚ್ಚಿಲ್ಲ, 2 ವರ್ಷ ಆಯ್ತು ಗೆದ್ದಿವರು, ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ. ನಮ್ಮ ಶಾಸಕರ ಬಗ್ಗೆ ನಮ್ಮ ಊರಿಗೂ ಏನೂ ಅಭಿವೃದ್ಧಿ ಆಗಿಲ್ಲ ಬಿಡಿ ಸರ್. ನಮ್ಮ ತಾಲೂಕು ಆಗಿಲ್ಲ,
ನಮ್ಗೆ ಇಕ್ಕೂ ಆಗಿಲ್ಲ ಬಿಡಿ. ಆ ಪಕ್ಷ ಈ ಪಕ್ಷ ಅಂತ ನೋಡಕ್ ಹೋದ್ರೆ ಅದು ಯಾವ್ದು ಬಗೆಹರಲ್ಲ ಸರ್. ಯಾಕಂದ್ರೆ ಇಲ್ಲಿ ಎಲ್ಲ ಈಗ ಹಣದ ಮೇಲೆ ನಿರ್ಣಯದಿಂದ ಈಗ ಪಕ್ಷದ ಅವಲಂಬನೆ ಇಲ್ಲ, ಇಲ್ಲಿ ಈಗ ಜನಾವಲಂಬನೆ, ಜಾತ್ಯತೀತ ರಾಜಕೀಯ ಆ ತರ ನಿರ್ಣಯದಿಂದ ಇಲ್ಲಿ ವ್ಯಕ್ತಿತ್ವದ ಮೇಲೆ ಹೋಯ್ತಾರೆ ಸರ್. ಅವ್ನು ಬೆಳಿಬೇಕು ಅಂತ ಅಂದ್ಬಿಟ್ಟು ಈ ರಾಜಕೀಯ ಬರೋಕ್ಕಿಲ್ಲ ಸರ್, ಜಾತ್ಯತೀತ ಇದೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಕೆಲಸಗಳು ಒಂದು ಸ್ವಲ್ಪ ಆರ್ಥಿಕತೆಯಾಗಿ ನಡೀತಾನೂ ಇದೆ, ಹಿಂದೆ ಉಳಿದಿದೆ ಸರ್. ಈಗ UGD ಅಂತ ಮಾಡಿದ್ರು, ಅದು ಅವಲೇ ಆಯ್ತು 15 ವರ್ಷದಿಂದ ಅನ್ನೋದು ಮಾಡ್ತಾನೆ ಅವರೇ. ರೀಕಂಡೀಷನ್ ಅಂತ ಹೋಯ್ತಾರೆ, ಆಗಿರ್ತಾರೆ, 3 ಸತಿ ಬಿಲ್ ಆಯ್ತದೆ, 4ನೇ ಸತಿ ಪುನಃ ಕಿತ್ತೋಯ್ತದೆ. ಅದಕ್ಕೇನು ಹೇಳೋದು ಸರ್, ಅದು ಈಗ ಅವ್ರು ಏನೋದು, ಈಗ ನಾವು ಏನೋದು, ನಾವು ಆಗ ಗೆಲ್ಸಿದ್ವಿ ಅವ್ರನ್ನ, ಇವ್ರನ್ನೂ ಗೆಲ್ಸಿದ್ದು, ಅವರು ಮಾಡಿದ್ರು, ಎಲ್ಲರೂ ಹಂಗೆ ಸರ್. ಅವ್ರದ್ದು ಮನೆ ಪ್ರಾಬ್ಲಮ್ಗಳನ್ನ ಅವ್ರು ಸಾಲ್ವ್ ಮಾಡ್ಕೊತಾರೆ ಹೊರತು ಹೊರಗಡೆ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡ್ಕೊಳ್ತಿಲ್ಲ. ಮುಕ್ಕಾಲು ಭಾಗ ಆಗಿದೆ, ಮುಕ್ಕಾಲು ಭಾಗ ಆಗಿದೆ. ಸ್ವಲ್ಪ ರೋಡ್ಗಳು ಬಾಕಿ ಇದೆ ಅಂದ್ಬಿಟ್ರೆ ಪುರಸಭೆಗೆ 19 ಕೋಟಿಯನ್ನು ಈಗ ಹಾಕೋರು, ವೆಂಕಟೇಶ್ ಅವರು ಹಾಕ್ಸೋರು. ರೋಡ್ ಆಗಬೇಕು, ಮಳೆ ಟೆಂಡರ್ಗಳು ಈಗ ಈ ಯಾವುದೋ GST ವಿಚಾರದಲ್ಲಿ ಟೆಂಡರ್ಗಳೇ ತಗೊಳ್ಳೋಕ್ಕೆ ಕಂಟ್ರಾಕ್ಟ್ದಾರರು ಹೋಗ್ತಾ ಇಲ್ಲ. ಏನು ಹೇಳಿ, ಅವ್ರ ಫೀಲ್ಡಲ್ಲಿ, ವೆಂಕಟೇಶ್ ಅವ್ರ ಫೀಲ್ಡಲ್ಲಿ, ಹಿರಿಯಾಬಂಡಲ್ಲಿ ಏನು ಆಗಬೇಕಾಗಿತ್ತು 90 ಭಾಗ ಆಗಿದೆ. ರೋಡ್ಗಳು ಬಾಕಿ ಬಿಟ್ಟರೆ ಇನ್ಯಾವುದೂ ಇಲ್ಲ. ಈ ಒಳ್ಳೆ ಕ್ಯಾರಂಟಿದು ಈಗ ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು, ಅದು ಟೆಂಡರ್ ಆಗಿರೋದು, ಕಂಟ್ರಾಕ್ಟ್ದಾರ ಅವ್ರನ್ನ ಮಾಡಬೇಕು ಅಲ್ವೇ. ಕೆರೆ ತುಂಬಿಸೋ ಕೆರೆದು ಆಗಿದೆ, ಕಾಲೇಜ್ ಆಗಿದೆ, ಪುರಸಭೆ ಆಗಿದೆ, ದೇವರಾಜ ಭವನ ಆಗಿದೆ, ವಾಲ್ಮೀಕಿ ಭವನ ಆಗಿದೆ, ಅಂಬೇಡ್ಕರ್ ಎಲ್ಲ ಕಾಲೇಜುಗಳು ಯಾವುದೇ ಆಗಲಿ 100ಕ್ಕೆ 100 ಆಗಿದೆ. 90 ಭಾಗ ಆಗಿದೆ, ಇನ್ನು 10 ಭಾಗ ಆಗಬೇಕು. ಇನ್ನು 3 ವರ್ಷದಲ್ಲಿ ಮಾಡ್ತಾರೆ ಅಂತ ಸರ್. ಹೇಳಿ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ? ನಮ್ಮ ಕ್ಷೇತ್ರ ಕೆ ವೆಂಕಟೇಶ್ವರು ಮಂತ್ರಿ ಆದಮೇಲೆ, ಅವರು ಕೃಷಿ ರೇಷ್ಮೆ ಮತ್ತು ಪಶುಸಂಗೋಪನಾ ಮಂತ್ರಿ ಆದಮೇಲೆ ಈ ರಾಜ್ಯ ಮಟ್ಟದಲ್ಲಿ ಅವ್ರು ನೋಡ್ತಿರೋದು, ನಮ್ಮ ತಾಲೂಕನ್ನೇ ನೋಡೋಕ್ಕಾಯ್ತಲ್ಲ ಅವ್ರ ಕೈಲಿ. ಆದಷ್ಟು ಬೇಡ ಕೆಲಸಗಳನ್ನ ರೈತರಿಗೆ ತಲುಪ್ತಾಯಿತು ಇಲ್ವಂತೂ ಗೊತ್ತಾಯ್ತಲ್ಲ, ಒಟ್ಟು ಕೆಲಸ ಆಯ್ತದೆ ಅಂತವ್ರೆ. ಆದರೆ ಇಲ್ಲಿ ಏನಾಗೈತೆ ಅಂದರೆ, ಇಲ್ಲಿ ಸರ್ಕಾರನೇ ಇನ್ನೂ ಬ್ರೇಕಪ್ ಆಗಿಲ್ಲ. ಇನ್ನು ಮುಂದಕ್ಕೆ ಇನ್ನೂ ಏನೋ ಬೇಕಾದಷ್ಟು ಕೆಲಸ ಐತೆ. ಇವರು ಇನ್ನೂ 3 ವರ್ಷ ಆಗವ್ರೆ. ಸಚಿವರಾಗಿ ಉಳ್ಕೋಬೇಕು ಅಂದರೆ ನಮ್ಮ ತಾಲೂಕನ್ನು ಬೆಳೆಸ್ಬಿಟ್ರೆ ಮುಂದಕ್ಕೂ ಇವರೆಯ, ಇಲ್ಲಾಂದ್ರೆ ಇದೇ ಥರ ಆದರೆ ಮುಂದಕ್ಕೆ ಗೋವಿಂದ, ಎಂಟು ಸ್ವಾಮಿ ಗೋವಿಂದ. ಕೋಟ್ಯಾಂತರ ರೂಪಾಯಿ ಆಸ್ತಿ ಬರೀ ಮುಸಲ್ಮಾನರು ಅಂತವರಲ್ಲ. ನಮ್ಮ ಭಾರತ ದೇಶ ಹಿಂದೂ ರಾಷ್ಟ್ರ, ಇದು ಹಿಂದೂ ಪ್ರಭುತ್ವವುಳ್ಳ ರಾಷ್ಟ್ರವಾಗಿರೋದ್ರಿಂದ ಇಲ್ಲಿ ಬಸ್ ಸ್ಟ್ಯಾಂಡು 1980 ಇಸ್ವಿಲಿ ದೇವರಾಜ ಕಾಲದಲ್ಲಿ ಶಂಕುಸ್ಥಾಪನೆ ಆಯಿತು. ಅಜಿತ್ ಸೇಠು ಸಾರಿಗೆ ಮಂತ್ರಿ ಆಗಿದ್ರು. ಆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ 1 ಎಕರೆ 1.5 ಎಕರೆ ಜಮೀನ ಶಂಕುಸ್ಥಾಪನೆ ಜಾಗನೇ ಬಿಟ್ಬಿಟ್ಟು ಪಾಪ ಹೊರಗಡೆ ಕಟ್ಟವ್ರೆ. ಇಡೀ ಯಾರೇ ಬಂದರು, ಯಾವುದೇ ಮಾಧ್ಯಮದವ್ರು ಬಂದರು, ಯಾವುದೇ ಊರವ್ರು ಬಂದರು, ಪಿರಿಯಾಪಟ್ಟಣದ ಬಸ್ ಸ್ಟ್ಯಾಂಡ್ ನೋಡೋಕ್ಕಾಗಲ್ಲ. ಅಭಿವೃದ್ಧಿ ಕೆಲಸ ಏನೂ ಆಗಿಲ್ಲ, ಕೆಲಸ ತುಂಬ ಇದೆ. ಏನು ನಮಗೆ ತಿಳಿದ ಮಟ್ಟಿಗೆ ಯಾವುದೂ ಕಾಣಲಿಲ್ಲ ಕೆಲಸ. ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಆಗಿಲ್ಲ, ನಿರೀಕ್ಷೆ ಮಟ್ಟದಲ್ಲಿ ಏನು ಕೆಲಸ ಆಗಿಲ್ಲ, ಏನೂ ಆಗಿಲ್ಲ, ಕೌಂಟ್ಲೆಸ್. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಸರ್? ಆಗಿದೆಲ್ಲ ಈಗ, ಹೌದು ಮಾಡಿದಾರಲ್ಲ ವೆಂಕಟೇಶ್ ಸರ್. ಏನೆಲ್ಲ ಕಾರ್ಯವೈಖರಿಗಳು ಆಗಿದೆ? ಮಾಡಿದ್ದಾರೆ. ಹೇಗೆ ಸರ್? ಪರವಾಗಿಲ್ಲ, ಒಳ್ಳೆಯವರು ಅವರು. ಒಬ್ಬ ವ್ಯಕ್ತಿ ತೂಕವಾಗಿರೋರು. ಹಿಂದೆ ಕೆ ಮಾದೇವಣ್ಣ ಇದ್ದಿದ್ದು, ಅವರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಜನ ಬದಲಾವಣೆ ಆಗಿದ್ರೆ ಈಗ ಇನ್ಮೇಲೆ ಇವರು ಏನು ಮಾಡ್ತಾರೆ ನೋಡಿದ್ರು. ನಿರೀಕ್ಷೆ ಏನಿದೆ ಸರ್ ಕ್ಷೇತ್ರದ? ನಿರೀಕ್ಷೆ ಏನಿಲ್ಲ ಸರ್. ಇಲ್ಲಿ ನೋಡಿ, ಈ ಫುಟ್ಪಾತ್ರು ಇದು ರೆಡಿ ಮಾಡಬೇಕು, ಆ ಕಡೆ ಈ ಕಡೆ ಸೈಡ್ ರೆಡಿ ಮಾಡಬೇಕು. ಆಮೇಲೆ ಟೌನು ಭಾರಿ ಹಿಂದುಳಿದೋಗಿದೆ ಟೌನ್. ಓಪ್ಲೆಸ್ ಬಿಲೋ ಅಂದರೆ ಓಪ್ಲೆಸ್ ಏನೂ ಇಲ್ಲ ಸರ್. ಅಲ್ಲಿ ಮೆಳ್ಳಳ್ಳಿ ಏನೂ ಆಯ್ತಲ್ಲ. ಹೆಂಗೆ ಸರ್ ರಸ್ತೆ ಕೆರಂಡಿ ಏನೂ ಆಗಿಲ್ಲ. ಪುರಸಭೆಗೆ ಸೇರ್ಕೊಂಡದೆ ಎಲ್ಲ ಮಾಡ್ತಾರೆ. ಒಟ್ಟಿನಲ್ಲಿ ಸಚಿವರು ಏನು ಹೇಳ್ತಾರೆ? ಬಂದು ಮಾಡಿಸ್ತೀವಿ ಅಂತಾರೆ, ಮಾಡಿಸ್ತೀವಿ. ಹೇಗೆ ಸರ್ ಸಚಿವರು? ಪರವಾಗಿಲ್ಲ, ಸುಮಾರಾಗಿ ಅಷ್ಟೇ ಸರ್. ಅಭಿವೃದ್ಧಿ ಆಗಿದೆ ಸರ್. ಏನೆಲ್ಲ ಕೆಲಸ ಕಾರ್ಯಗಳು ಆಗಿದೆ? ರೋಡ್ ಆಗಿದ್ದಾವೆ, ಹೆಚ್ಚಿಗೆ ಜಾಸ್ತಿ ಕೆರೆ ಕಟ್ಟೆಗಳು ಮಾಡಿದ್ದಾರೆ, ಆಮೇಲೆ ಡ್ರೈನೇಜ್ಗಳು ಮಾಡಿದ್ದಾರೆ, ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ, ಜಾಸ್ತಿ ಹೆಚ್ಚಿನ ರೀತಿ ಮಾಡಿದ್ದಾರೆ. ಸಚಿವರ ಬಗ್ಗೆ ಹೇಳಿದಾರೆ ಸರ್ ವೆಂಕಟೇಶ್ ಅವ್ರ ಬಗ್ಗೆ? ಸಚಿವರು ತುಂಬ ಒಳ್ಳೆ ರೀತಿ ತಾಲೂಕಿಗೆ 20 ವರ್ಷದ ರಾಜಕಾರಣದಲ್ಲಿ ಅವರು ಯಾವುದೇ ಒಂದು ಏನು ಇದಿಲ್ಲದೇ ಸುಬದ್ಧವಾಗಿ ರಾಜಕಾರಣ ಮಾಡ್ಕೊಂಡ್ಬಂದ್ರೆ ಎಲ್ಲ ಜಾತಿ ವರ್ಗ ಧರ್ಮಗಳನ್ನ ಇಟ್ಕೊಂಡು ಮಾಡ್ಕೊಂಡ್ಬಂದಿದ್ದಾರೆ. ಕೆಲವು ರೋಡ್ಗಳು ಇನ್ನೂ ಆಗಬೇಕು. ಸಚಿವರ ಬಗ್ಗೆ ಹೇಳಿದಾರೆ? ಅವ್ರು ತಮ್ಮ ಪ್ರಾಮಾಣಿಕ ರಾಜಕಾರಣಿ. ಅಭಿವೃದ್ಧಿ ಆಗ್ತಾ ಇದೆ, ಆಗಿದೆ ಸರ್. ಈಗ ಏನಂತ ಏನು ಇರೋದಿಲ್ಲ, ನಿರೀಕ್ಷೆ ಏನಿಲ್ಲ. ಎಲ್ಲ ಕುಡಿಯೋ ನೀರು ವ್ಯವಸ್ಥೆ ಚೆನ್ನಾಗಿದೆ, ಎಲ್ಲ ಕಡೆ ರೋಡ್ಗಳು ಚೆನ್ನಾಗಿದೆ, ಮತ್ತು ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ, ಬಸ್ ವ್ಯವಸ್ಥೆ ಚೆನ್ನಾಗಿದೆ. ಭಾಳ ಸರಳವಾಗಿದ್ದಾರೆ. ಕೆ ವೆಂಕಟೇಶ್ ಅವರು ಮಂತ್ರಿ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ. ಅವರು ಇನ್ನೂ ಮುಂದಿನ 5 ಬಾರಿ MLA ಆಗಬೇಕು ಅಂತ ನಮ್ಮ ಆಸೆ ಇದೆ. ಕೆ ವೆಂಕಟೇಶ್ ಅವರು ಅಂತವರು ಈ ಪಿರಿಯಾಪಟ್ಟಣ ತಾಲೂಕು ಇವತ್ತಿಂದಲ್ಲ,
84ರಿಂದ ಅವರ ಹೋರಾಟ, ಅವ್ರ ಒಡನಾಟ ಎಲ್ಲ ಕೆಲಸನೂ ಅವರೇ ಮಾಡಿರೋದು. ಬೇರೆ ಯಾರು MLA ಆಗಿರೋರು ಮಧ್ಯದಲ್ಲಿ ಮಾಡೋಕ್ಕಾಗೇ ಇಲ್ಲ. ಅಂಥ ಕೆಲಸನ ಮಾಡ್ಕೊಂಡು ಈ ತಾಲೂಕಲ್ಲಿ ಪಿರಿಯಾಪಟ್ಟಣ ಅಂತ ತಾಲೂಕನ್ನು ಇಡೀ ರಾಜ್ಯದಲ್ಲಿ ಗುರುತಿಸಿದ್ದಾರೆ. ಅಲ್ಲ ಏನೆಲ್ಲ ಅಭಿವೃದ್ಧಿ ಆಗಿದೆ? ಈಗ ಡಿಪ್ಲೊಮಾ ಕಾಲೇಜ್ ಆಗಿದೆ, ಆಮೇಲೆ ಕೆರೆ ನೀರು ತುಂಬಿಸೋದು 180 ಅದು ಆಗಿದೆ. ಆಮೇಲೆ ರಸ್ತೆಗಳು, SCP, TSP ಎಲ್ಲ ಗ್ರ್ಯಾಂಟ್ಗಳು ಸಹ ತಂದು ಅವರು ಇದು ಮಾಡಿದ್ದಾರೆ. ಮಿನಿ ವಿಧಾನಸೌಧ ಇರ್ಬೋದು. ಹೆವಿ ಇದನ್ನು ಇವರು ಮಾಮೂಲಿ ಹಳ್ಳಿಗಳಲ್ಲಿ ಮಾಮೂಲಿ ಚಿಕ್ಕ ರಸ್ತೆಗಳು ಮಹಾದೇವ್ ಅವರು ಇದನ್ನು ಇದು ಮಾಡಿದ್ದಾರೆ. ಇವರು ದೊಡ್ಡ ದೊಡ್ಡ ರಸ್ತೆಗಳು ಅಂದರೆ MDR, PWD ಇವೆಲ್ಲ ಒಳ್ಳೊಳ್ಳೆ ರಸ್ತೆಗಳು ತಂದು ಅಭಿವೃದ್ಧಿ. ಕೆ ವೆಂಕಟೇಶ್ ಅವರು MLA ಆದಮೇಲೆ ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಮತ್ತು ಹಳ್ಳಿಲೆಲ್ಲ ಅವರು ಎಲ್ಲೇ ಆಗಲಿ ರಸ್ತೆಗಳು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಸ್ಕೂಲು ರಿಪೇರಿ ಎಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ. ಯಾವುದೇ ಒಂದು ನಮಗೆ ಹೆಚ್ಚಿನ ಬಡವರ ಜೊತೆಗಳಿಗೆ ಎಲ್ಲ ಸೌಕರ್ಯ ನೋಡ್ತಾ ಇದ್ದಾರೆ. ನೋಡಿದ್ರಲ್ಲ, ಇದು ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳದ ಇಂಗಿತ. ಸರ್ಕಾರದ ಯೋಜನೆಗಳು ಅಭಿವೃದ್ಧಿಯನ್ನ ಕುಂಠಿತಗೊಳಿಸಿವೆ. ಇದ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಬೇಕಂತಹ ವೆಂಕಟೇಶ್ ಅವರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕಾರಣಕ್ಕಾಗಿ ಪಿರಿಯಾಪಟ್ಟಣ ಒಂದಷ್ಟು ಕುಂಠಿತ ಕೂಡ ಆಗಿದೆ. ಇನ್ನು ಉಳಿದಂತೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಿದೆ, ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅನ್ನೋದು ಈ ಕ್ಷೇತ್ರದ ಒಕ್ಕಲರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.